ಸ್ನೇಹಿತರೆ, ಚರಿತ್ರೆಯ ಮತ್ತೊಂದು ವಿಡಿಯೋಗೆ ನಿಮ್ಗೆಲ್ಲ ಪ್ರೀತಿಯ ಸ್ವಾಗತ. ಗಂಡು ಮೆಟ್ಟಿದ ನಾಡೆಂದೇ ಹೆಸರು ಪಡೆದ ಹೆಮ್ಮೆಯ ನಗರಿ ಹುಬ್ಬಳ್ಳಿ. ಹತ್ತಿಯ ರಫ್ತಿಗೆ ಹೆಸರಾಗಿದ್ದ ಹುಬ್ಬಳ್ಳಿಯನ್ನ ರಾಜ್ಯದ ಮಿನಿ ಬಾಂಬೆ ಎಂದೇ ಕರೆಯುತ್ತಿದ್ದ ಕಾಲವೊಂದಿತ್ತು. ಹುಬ್ಬಳ್ಳಿಯು ಜಿಲ್ಲೆ ಎಂದೇ ಅನೇಕರು ಭಾವಿಸಿದ್ದಾರೆ. ಆದರೆ ಅದು ಜಿಲ್ಲೆಯಲ್ಲ. ಹುಬ್ಬಳ್ಳಿ ಈಗ ಧಾರವಾಡಕ್ಕೆ ಸೇರಿರುವ ಒಂದು ಪ್ರಮುಖ ಟೌನ್ ಹಾಗೂ ಅದರ ತಾಲೂಕುಗಳಲ್ಲೊಂದು. ಹುಬ್ಬಳ್ಳಿ ಧಾರವಾಡದ ಒಂದು ಪ್ರಮುಖ ತಾಲೂಕು ಕೇಂದ್ರವಾಗಿದ್ದರೂ ಸಹ ಹುಬ್ಬಳ್ಳಿ ಧಾರವಾಡಗಳನ್ನ ರಾಜ್ಯದ ಮುಖ್ಯ ಅವಳಿ ನಗರಗಳೆಂದೇ ಕರೆಯುತ್ತಾರೆ. ಹುಬ್ಬಳ್ಳಿ ತನ್ನ ಅಗಾಧವಾದ ವ್ಯಾಪಾರ ವಹಿವಾಟಿನ ಪ್ರಮಾಣದಿಂದಾಗಿ ರಾಜ್ಯ ಮತ್ತು ದಕ್ಷಿಣ ಮಹಾರಾಷ್ಟ್ರದ ಪ್ರಮುಖ ಕಮರ್ಷಿಯಲ್ ಹಬ್ ಎಂದೇ ಕರೆಸಿಕೊಂಡಿರುವ ಊರು. ಧಾರ್ಮಿಕವಾಗಿ, ಐತಿಹಾಸಿಕವಾಗಿ ಹಾಗೂ ವ್ಯವಹಾರಿಕವಾಗಿಯೂ ಪ್ರಧಾನವಾಗಿ ಗುರುತಿಸಿಕೊಂಡಿರುವ ಹುಬ್ಬಳ್ಳಿ 10 ಹಲವು ವಿಶೇಷತೆಗಳನ್ನ ತನ್ನೊಡಲಲ್ಲಿ ಇರಿಸಿಕೊಂಡ ಊರು. ಮೈಸೂರು ಹಾಗೂ ಬೆಂಗಳೂರನ್ನ ಹೊರತುಪಡಿಸಿದ್ರೆ ಅತ್ಯಂತ ಹೆಚ್ಚು ಜನದಟ್ಟಣೆ ಹೊಂದಿರುವ ಹುಬ್ಬಳ್ಳಿಯ ಕುರಿತಾದ ಕೆಲವೊಂದು ಸ್ವಾರಸ್ಯಕರ ಸಂಗತಿಗಳನ್ನ ಈ ವಿಡಿಯೋದಲ್ಲಿ ತಿಳಿಯೋಣ ಬನ್ನಿ. ಮೊದಲನೇದಾಗಿ ನಾವು ತಿಳಿಯಬೇಕಾಗಿದ್ದು ಹುಬ್ಬಳ್ಳಿಯ ವಿಶಿಷ್ಟ ಹೆಸರಿನ ಬಗ್ಗೆ. ಹುಬ್ಬಳ್ಳಿಯು ಇವತ್ತು ಆಡು ಭಾಷೆಯಲ್ಲಿ ಹುಬ್ಳಿ ಎಂದೇ ಫೇಮಸ್. ಹೂವು ಹಾಗೂ ಬಳ್ಳಿ ಇವೆರಡೂ ಸೇರಿ ಹೂಬಳ್ಳಿ ಎಂಬ ಹೆಸರು ಈ ಊರಿಗಿತ್ತು. ಮುಂದೆ ಅದೇ ಹುಬ್ಬಳ್ಳಿ ಆಯಿತು ಎನ್ನುವುದು ಜನಜನಿತವಾದ ಥಿಯರಿ. ರಾಯರ ಹುಬ್ಬಳ್ಳಿ, ಎಲೆ ಪೂರ್ವದ ಹಳ್ಳಿ, ಪೋರ್ಬಳ್ಳಿ ಎಂಬ ಹೆಸರುಗಳು ಈಗಿನ ಹಳೆ ಹುಬ್ಳಿಗಿದ್ದವು. ಗಾತ್ರ ಹಾಗೂ ಜನಸಾಂದ್ರತೆಯಲ್ಲಿ ಬೆಂಗಳೂರನ್ನ ಬಿಟ್ಟರೆ ಹುಬ್ಬಳ್ಳಿ 2ನೇ ಸ್ಥಾನದಲ್ಲಿದೆ. ಹುಬ್ಬಳ್ಳಿಯು ಉತ್ತರ ಕರ್ನಾಟಕದ ಅಧಿಕೃತ ರಾಜಧಾನಿ ಎಂದೇ ಮಾನ್ಯತೆ ಪಡೆದಿದೆ. ನಾರ್ತ್ ವೆಸ್ಟರ್ನ್ ಬಸ್ ಸಾರಿಗೆಯ ಮುಖ್ಯ ಪ್ರಧಾನ ಕಚೇರಿಯಾಗಿ ಹುಬ್ಬಳ್ಳಿ ಗುರುತಿಸಿಕೊಂಡಿದೆ. ಹುಬ್ಬಳ್ಳಿ ಚರಿತ್ರಾರ್ಹವಾಗಿ ಸುಮಾರು 1000 ವರ್ಷಗಳಿಗೂ ಮಿಗಿಲಾದ ಚರಿತ್ರೆ ಇರುವ ನಗರಿ. ಇದನ್ನ ಬಾದಾಮಿ ಚಾಳುಕ್ಯರು, ರಾಯರು, ವಿಜಯನಗರದ ಅರಸರು, ಆದಿಲ್ ಶಾಹಿಗಳು, ನವಾಬರು, ಪೇಶ್ವೆಗಳು, ಮರಾಠಿಗರು, ಹೈದರಾಲಿ ಮುಂತಾದ ಅನೇಕರು ಈವರೆಗೂ ಆಳಿದ್ದಾರೆ. ಬಾದಾಮಿ ಚಾಳುಕ್ಯರು ಇಲ್ಲಿನ ಓಂಕಳದ ಸುಪ್ರಸಿದ್ಧ ಚಂದ್ರ ಮೌಳೇಶ್ವರ ದೇಗುಲವನ್ನ ಇಲ್ಲಿಂದ 900 ವರ್ಷಗಳ ಹಿಂದೆಯೇ ಸ್ಥಾಪಿಸಿದ್ದರು. ಹುಬ್ಬಳ್ಳಿಯ ರಾಯರ ಆಳ್ವಿಕೆಯಲ್ಲಿ ಹುಬ್ಬಳ್ಳಿಯು ಮುನ್ನೆಲೆಗೆ ಬರುತ್ತದೆ. ಇವರ ಕಾಲದಲ್ಲಿ ಇದು ರಾಯರ ಹುಬ್ಬಳ್ಳಿ, ಪೂರ್ಬಳ್ಳಿ ಇತ್ಯಾದಿ ಹೆಸರುಗಳಿಂದ ಕರೆಸಿಕೊಳ್ತಾ ಇತ್ತು. ಇವರಿಂದ ಇಲ್ಲಿನ ಇತಿಹಾಸ ಪ್ರಸಿದ್ಧ ಭವಾನಿ ಶಂಕರ ದೇವಾಲಯ ಹಾಗೂ ಅನೇಕ ಜೈನ ಬಸದಿಗಳ ನಿರ್ಮಾಣ ಕಾರ್ಯ ಜರುಗಿತು. ರಾಯರು ಸರ್ವಧರ್ಮ ಸಹಿಷ್ಣುಗಳಾಗಿದ್ದು ಹಿಂದೂ ಮಂದಿರಗಳ ಜೊತೆಗೆ ಜೈನ ಬಸದಿಗಳ ನಿರ್ಮಾಣ ಕಾರ್ಯಕ್ಕೂ ಸಹ ಉದಾರವಾಗಿ ದಾನ ದತ್ತಿಗಳನ್ನ ನೀಡಿ ಪ್ರೋತ್ಸಾಹಿಸಿದ್ರು. ವಿಜಯನಗರದ ರಾಯರ ಕಾಲದಲ್ಲಿ ಹುಬ್ಬಳ್ಳಿಯು ರಾಜ್ಯದ ಪ್ರಮುಖ ವಾಣಿಜ್ಯ ನಗರಿಯಾಗಿ ಬೆಳೆಯಿತು. ರಾಯರ ಬಳಿಕ ಏಳಿಗೆ ಕಂಡ ಉತ್ತರದ ಆದಿಲ್ ಶಾಹಿಗಳ ವಶವಾಗುವ ಹುಬ್ಬಳ್ಳಿಯಲ್ಲಿ ಮುಂದೆ ಅವರ ಕಾಲದಲ್ಲಿ ಬ್ರಿಟಿಷರೇ ಒಂದು ಬೃಹತ್ ಕಾರ್ಖಾನೆಯನ್ನ ಇಲ್ಲಿ ಸ್ಥಾಪಿಸುತ್ತಾರೆ. 1673ರಲ್ಲಿ ಮೊಘಲರ ವಿರುದ್ಧ ದಂಗೆ ಎದ್ದಿದ್ದ ಮರಾಠಿಯ ಹೋರಾಟಗಾರನಾದ ಶಿವಾಜಿಯು ಹುಬ್ಬಳ್ಳಿಗೆ ಮುತ್ತಿಗೆ ಹಾಕಿ ಆದಿಲ್ ಶಾಹಿಗಳನ್ನ ಸೋಲಿಸಿ ಇಲ್ಲಿನ ಕಾರ್ಖಾನೆಯನ್ನ ಲೂಟಿ ಮಾಡಿದ್ದ ಬಗ್ಗೆ ಇತಿಹಾಸದ ಪುಟಗಳು ತಿಳಿಸುತ್ತವೆ. ಮುಂದೆ ಪುನಃ ಮೊಘಲರ ವಶಕ್ಕೆ ಬರುವ ಹುಬ್ಬಳ್ಳಿಯಲ್ಲಿ ಅವರು ಮುಜಿದ್ಪುರ ಎಂಬ ಹೊಸ ಟ್ರೇಡಿಂಗ್ ಕೇಂದ್ರವನ್ನ ಸ್ಥಾಪಿಸುತ್ತಾರೆ. ಮೊಘಲರು ಹುಬ್ಬಳ್ಳಿಯ ಆಡಳಿತದ ಹೊಣೆಯನ್ನ ಸವಣೂರಿನ ನವಾಬರಿಗೆ ಒಪ್ಪಿಸುತ್ತಾರೆ. ಮುಂದೆ ಬಸಪ್ಪ ಶೆಟ್ಟರ್ ಎಂಬ ವ್ಯಾಪಾರಿಯಿಂದಾಗಿ ಈಗಿನ ದುರ್ಗದ ಬೈಲ್ನಲ್ಲಿ ಹೊಸ ಹುಬ್ಬಳ್ಳಿ ನಗರ ನಿರ್ಮಾಣವಾಗುತ್ತದೆ. 18ನೇ ಶತಮಾನದಲ್ಲಿ ಮೊಘಲರ, ನವಾಬರ ಹಾಗೂ ಹೈದರಾಲಿಗಳ ನಿರಂತರ ಆಕ್ರಮಣಗಳಿಗೆ ಒಳಗಾದ ಹುಬ್ಬಳ್ಳಿಯು 19ನೇ ಶತಮಾನದಲ್ಲಿ ಅಲ್ಲಿನ ಪೇಶ್ವೆಗಳ ಹಾಗೂ ಬ್ರಿಟಿಷರ ಆಳ್ವಿಕೆಗೆ ಒಳಪಡುತ್ತದೆ. ಪೇಶ್ವೆಗಳನ್ನ ಸೋಲಿಸುವ ಬ್ರಿಟಿಷರು 1820ರ ಸುಮಾರಿಗೆ ಹುಬ್ಬಳ್ಳಿಯನ್ನ ಸಂಪೂರ್ಣವಾಗಿ ತಮ್ಮ ವಶಕ್ಕೆ ತೆಗೆದುಕೊಂಡು ಬಿಡ್ತಾರೆ. 1890ರ ಸುಮಾರಿಗೆ ಇಲ್ಲಿ ಬ್ರಿಟಿಷರಿಂದ ಮೊದಲ ಬಾರಿಗೆ ರೈಲ್ವೆ ಸಂಚಾರದ ಕಾರ್ಯ ಚಟುವಟಿಕೆಗಳು ನಡೆಯಲು ಶುರುವಾದಾಗಲಷ್ಟೇ ಮೊದಲ ಸಲ ಹುಬ್ಬಳ್ಳಿಯು ಒಂದು ಕೈಗಾರಿಕಾ ವಲಯವಾಗಿ ಹೊರಹೊಮ್ಮುತ್ತದೆ. ಹುಬ್ಬಳ್ಳಿಯ ಸಿದ್ಧಾರೂಢ ಹಾಗೂ 3000 ಮಠಗಳು ಅಲ್ಲಿನ ಪ್ರಸಿದ್ಧ ಧಾರ್ಮಿಕ ಕೇಂದ್ರಗಳಾಗಿ ಗುರುತಿಸಿಕೊಂಡಿವೆ. 3000 ಮಠಕ್ಕೆ 800 ವರ್ಷಗಳಿಗೂ ಮಿಗಿಲಾದ ಭವ್ಯ ಚರಿತ್ರೆ ಇದೆ. ಅದು ಬಸವಣ್ಣರ ಕಾಲದಲ್ಲಿಯೇ ಅವರ ಶಿಷ್ಯ ಶರಣರಿಂದಲೇ ಸ್ಥಾಪನೆಯಾಯಿತು. ಅಂದು ಬಸವಣ್ಣರು ಸ್ಥಾಪಿಸಿದ್ದ ಅನುಭವ ಮಂಟಪವು ಅನೇಕ ಜನ ಶರಣರಿಗೆ, ಚಿಂತಕರಿಗೆ ಜನ್ಮ ನೀಡಿತ್ತು. ನಂಬಿಕೆಯೊಂದರ ಪ್ರಕಾರ ಅಲ್ಲಿಂದ ಹೊರಟ ಸುಮಾರು 3000 ಮಂದಿ ಶರಣರು ಇಲ್ಲಿಯೇ ಮಠವನ್ನ ಸ್ಥಾಪಿಸಿದ್ದರಂತೆ. ಇವರೆಲ್ಲ ಅಂದು ಬಸವಣ್ಣನು ಬಿಜ್ಜಳ ದೇವನ ಆಸ್ಥಾನದಲ್ಲಿ ಅಪಮಾನಿತನಾಗಿ ಪದಚ್ಯುತನಾಗಿ ಅಲಿಯುತ್ತಾ ಹೊರಟಾಗ ಅದರ ವಿರುದ್ಧ ದಂಗೆ ಎದ್ದು ಕಲ್ಯಾಣದಿಂದ ಹೊರಟು ಬಂದಿದ್ದ ಆತನ ಅನುಯಾಯಿಗಳಾಗಿದ್ದವರು. ಹುಬ್ಬಳ್ಳಿಯು ರಾಜ್ಯದ ಪ್ರಧಾನವಾದ ಕಮರ್ಷಿಯಲ್
ಫೈನಾನ್ಷಿಯಲ್ ಹಬ್. ಇದು ಅನೇಕ ಕೈಗಾರಿಕೆಗಳ ತವರು ಹಾಗೂ 1 ಲಕ್ಷಕ್ಕೂ ಹೆಚ್ಚಿನ ಸಂಖ್ಯೆಯಲ್ಲಿ ಸಣ್ಣ ಹಾಗೂ ಗುಡಿ ಕೈಗಾರಿಕೆಗಳಿರುವ ರಾಜ್ಯದ ಏಕೈಕ ನಗರ. ಇಲ್ಲಿನ ನವನಗರ್ ಎಂಬಲ್ಲಿ ಭಾರತ ಸರ್ಕಾರವು ಸಾಫ್ಟ್ವೇರ್ ಟೆಕ್ನಾಲಜಿ ಪಾರ್ಕ್ ಆಫ್ ಇಂಡಿಯಾ ಎಂಬ ಸುಪ್ರಸಿದ್ಧ ಟೆಕ್ ಪಾರ್ಕ್ ಅನ್ನೇ ನಿರ್ಮಿಸಿದೆ. ಹುಬ್ಬಳ್ಳಿಯಲ್ಲಿ ಹತ್ತಿಯನ್ನ ಹೆಚ್ಚಾಗಿ ಬೆಳೆಯಲಾಗುತ್ತೆ. ಅದರ ಜೊತೆಗೆ ಶೇಂಗಾ, ಎಣ್ಣೆ ಕಾಳುಗಳನ್ನ ಸಹ ಅಲ್ಲಿ ಯಥೇಚ್ಛವಾಗಿ ಬೆಳೆಯಲಾಗುತ್ತೆ. ಇದಲ್ಲದೆ ಮ್ಯಾಂಗನೀಸ್ ಹಾಗೂ ಓರ್ ಖನಿಜಗಳನ್ನ ಸಹ ಹೊರತೆಗೆಯಲಾಗುತ್ತೆ. ಹುಬ್ಬಳ್ಳಿಯು ರಾಜ್ಯದ ಪ್ರಮುಖ ಶೈಕ್ಷಣಿಕ ಕೇಂದ್ರವಾಗಿದ್ದು ಇಲ್ಲಿ KLE ಟೆಕ್ನಾಲಜಿಕಲ್ ಯೂನಿವರ್ಸಿಟಿಯನ್ನ 1947ರಲ್ಲಿಯೇ ತೆರೆಯಲಾಗಿತ್ತು ಹಾಗೂ 1957ರಲ್ಲಿ ಕರ್ನಾಟಕ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಸ್ ಎಂಬ ಸಂಸ್ಥೆ ಇಲ್ಲಿ ಸ್ಥಾಪಿತವಾಗಿದ್ದು ಇದು ಇಂದು ದೇಶದಲ್ಲೇ ಹೆಚ್ಚು ಆಸ್ಪತ್ರೆಗಳನ್ನ ಹೊಂದಿರುವ ಕಾಂಪ್ಲೆಕ್ಸ್ ಎನಿಸಿಕೊಂಡಿದೆ. ಇವಲ್ಲದೆ ಇಲ್ಲಿ ಕರ್ನಾಟಕ ಸ್ಟೇಟ್ ಲಾ ಯೂನಿವರ್ಸಿಟಿ, KLE ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ, ನೆಹರು ಆರ್ಟ್ಸ್ ಸೈನ್ಸ್ ಹಾಗೂ ಕಾಮರ್ಸ್ ಕಾಲೇಜ್ ಮತ್ತು JSS ಇನ್ಸ್ಟಿಟ್ಯೂಟ್ ಇತ್ಯಾದಿ ಪ್ರಮುಖ ಶಿಕ್ಷಣ ಕೇಂದ್ರಗಳಿವೆ. 1890ರಷ್ಟು ಹಿಂದೆಯೇ ಹುಬ್ಬಳ್ಳಿಯಲ್ಲಿ ಬ್ರಿಟಿಷರಿಂದ ರೈಲ್ವೆ ಕೆಲಸಗಳು ಪ್ರಾರಂಭವಾಗಿವೆ. ರೈಲ್ವೆಯಿಂದಾಗಿ ಇದು ರಾಜ್ಯದಲ್ಲಿಯೇ ಮೊದಲ ಬಾರಿಗೆ ಇಂಡಸ್ಟ್ರಿಯಲ್ ನಗರವಾಗಿ ಖ್ಯಾತಿಗೆ ಬಂತು. ಹುಬ್ಬಳ್ಳಿಯ ಸ್ಥಳೀಯ ಏರ್ಪೋರ್ಟ್ ಸದಾ ಪ್ರಯಾಣಿಕರಿಂದ ಗಿಜಿಗುಡುವ ರಾಜ್ಯದ ಬ್ಯುಸಿಯೆಸ್ಟ್ ಲೋಕಲ್ ಏರ್ಪೋರ್ಟ್ಗಳಲ್ಲೊಂದು. ಇಂದು ಹುಬ್ಬಳ್ಳಿಯು ಹೊಸ ಹುಬ್ಬಳ್ಳಿ, ಹಳೆ ಹುಬ್ಬಳ್ಳಿ ಹಾಗೂ ಗ್ರಾಮಾಂತರ ಹುಬ್ಬಳ್ಳಿಗಳೆಂದು ವಿಭಜನೆಗೊಳಗಾಗಿದೆ. ಹುಬ್ಬಳ್ಳಿಯು ಪ್ರಮುಖವಾಗಿ ಹತ್ತಿ ಹಾಗೂ ಕಬ್ಬಿಣದ ವ್ಯಾಪಾರ ಕೇಂದ್ರವಾಗಿದ್ದು ದೇಶದ ಹಲವು ನಗರಗಳ ಜೊತೆಗೆ ವ್ಯಾಪಾರ ವಹಿವಾಟನ್ನ ಹೊಂದಿದೆ. ಹುಬ್ಬಳ್ಳಿಯು ರಾಜ್ಯ ಮಾತ್ರವಲ್ಲದೆ ದಕ್ಷಿಣ ಭಾರತದಲ್ಲಿಯೇ ಅತ್ಯಂತ ವೇಗವಾಗಿ ಬೆಳೆಯುತ್ತಿರುವ ನಗರ. ಹುಬ್ಳಿ ಧಾರವಾಡದ ಒಟ್ಟು ಜನಸಂಖ್ಯೆ ಸುಮಾರು 9 ಲಕ್ಷದ ಸಮೀಪವಿದೆ. ಹುಬ್ಳಿ ಧಾರವಾಡಗಳನ್ನ ರಾಜ್ಯದ ಅವಳಿ ನಗರಗಳೆಂದೇ ಕರೆಯುತ್ತಾರೆ. ಇವೆರಡು ಪರಸ್ಪರ ಕೇವಲ 20 ಕಿಲೋಮೀಟರ್ ಅಂತರದಲ್ಲಿವೆ. 1962ರಲ್ಲಿ ಈ ಎರಡೂ ನಗರಗಳನ್ನ ಒಟ್ಟುಗೂಡಿಸಿ ಹುಬ್ಳಿ ಧಾರವಾಡ ಮುನ್ಸಿಪಲ್ ಕಾರ್ಪೊರೇಷನ್ ಅಸ್ತಿತ್ವಕ್ಕೆ ಬಂದಿತು. ರಾಜ್ಯದಲ್ಲಿಯೇ ಈ ಮಾದರಿಯ ದ್ವಿನಗರ ಪಾಲಿಕೆಯನ್ನ ಹೊಂದಿದ ಏಕಮಾತ್ರ ನಗರ ಹುಬ್ಬಳ್ಳಿ ಧಾರವಾಡ. ಹುಬ್ಬಳ್ಳಿಯು ಕೈಮಗ್ಗದ ಘಟಕ ಹಾಗೂ ಉನ್ನತ ಮಟ್ಟದ ಜವಳಿ ಕೇಂದ್ರಗಳಿಗೆ ಪ್ರಸಿದ್ಧಿ ಪಡೆದಿದೆ. ಭಾರತದ ರಾಷ್ಟ್ರ ಧ್ವಜವನ್ನ ತಯಾರಿಸುವ ಏಕೈಕ ನಗರಿ ಹುಬ್ಬಳ್ಳಿ. ಇಲ್ಲಿನ ಬೇಂಗೇರಿ ಎಂಬ ಹಳ್ಳಿಯಲ್ಲಿ ಕರ್ನಾಟಕ ಖಾದಿ ಗ್ರಾಮೋದ್ಯೋಗ ಸಂಯುಕ್ತ ಸಂಘದ ಮೂಲಕ ದೇಶಕ್ಕೆ ಧ್ವಜದ ಬಾವುಟಗಳನ್ನ ನೇಯ್ದು ರವಾನಿಸುವ ಅಧಿಕೃತ ಪರವಾನಗಿ ಹೊಂದಿದ ಏಕೈಕ ಊರು. ಇಲ್ಲಿ ಅಪ್ಪಟ ಖಾದಿಯಿಂದ ತಯಾರಾಗುವ ಭಾರತದ ಬಾವುಟಗಳು ಸಾವಿರಾರು ಜನ ಶ್ರಮಿಕರ ಕೈಗಳಿಂದಲೇ ನೇಯಲ್ಪಟ್ಟು ದೆಹಲಿಯ ಕೆಂಪು ಕೋಟೆಯಿಂದ ಹಿಡಿದು ದೇಶದ ನಾನಾ ಮೂಲೆಗಳಿಗೆ ಹಾಗೂ ದೇಶದ ಹೊರಗೂ ಸಹ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಸರಬರಾಜಾಗುತ್ತದೆ. ಇಂತಹ ಒಂದು ಊರು ನಮ್ಮ ರಾಜ್ಯದ್ದು ಎಂಬುದೇ ನಮಗೆಲ್ಲ ಹೆಮ್ಮೆಯುಂಟು ಮಾಡುವ ಸಂಗತಿ. ಸ್ನೇಹಿತರೆ, ನಿಮ್ಗೆ ಗೊತ್ತಾ, ಇಲ್ಲಿನ ಅಮರಗೋಳ್ ಎಂಬಲ್ಲಿರುವ ಸರ್ಕಾರಿ ಕೃಷಿ ಮಾರುಕಟ್ಟೆಯು ಏಷ್ಯಾದಲ್ಲಿಯೇ ಅತ್ಯಂತ ದೊಡ್ಡ APMC ಎಂದು ಹೆಸರಾಗಿದೆ. ಧಾರವಾಡವನ್ನ ಕನ್ನಡ ಸಾಹಿತ್ಯದ ತವರು ಮನೆ ಎಂದು ಕರೆಯಲಾಗುತ್ತೆ. ಯಾಕಂದ್ರೆ ಇದು ವರಕವಿ ದಾರಾ ಬೇಂದ್ರೆಯಂತಹ ಮೇರು ಕವಿಗಳನ್ನ ನಾಡಿಗೆ ಕೊಡುಗೆಯಾಗಿ ಕೊಟ್ಟ ಊರು. ಹಿಂದೂಸ್ತಾನಿ ಸಂಗೀತಕ್ಕೂ ಸಹ ಹೆಸರಾದ ಹುಬ್ಳಿ ಧಾರವಾಡ ಜಿಲ್ಲೆಯ ಭೀಮ್ಸೇನ್ ಜೋಶಿ, ಗಂಗೂಬಾಯಿ ಹಾನಗಲ್ ಅವರ ಹುಟ್ಟೂರು ಕೂಡ. ಇಷ್ಟೇ ಅಲ್ಲದೆ ವಿಜಯ ಶಂಕೇಶ್ವರ, ಸುಧಾಮೂರ್ತಿ, ಗುರುರಾಜ ದೇಶಪಾಂಡೆ, ಪ್ರಹ್ಲಾದ್ ಜೋಶಿ, ವಿವೇಕ್ ಕುಲಕರ್ಣಿ ಮುಂತಾದವರೆಲ್ಲ ಇಲ್ಲಿನ ಹುಬ್ಳಿ ಧಾರವಾಡ ಭಾಗದವರೇ. ಹುಬ್ಬಳ್ಳಿಯ ಖಡಕ್ ಆಹಾರದ ವೈವಿಧ್ಯತೆಗಳು ರಾಜ್ಯದಲ್ಲಿ ಅಗ್ರ ಸ್ಥಾನ ಪಡೆದಿವೆ. ಹುಬ್ಬಳ್ಳಿಯ ಖಡಕ್ ಮಂಡಕ್ಕಿ ಮಿರ್ಚಿ, ರೊಟ್ಟಿ, ಚಪಾತಿ, ಮಡ್ಕಿ ಕಾಳು ಪಲ್ಯ, ಗುರೆಳ್ಳು ಚಟ್ನಿ, ಅಗಸಿ ಚಟ್ನಿ ಮುಂತಾದವು ಅಲ್ಲಿನ ದೇಸಿ ಹಾಗೂ ಸಾಂಪ್ರದಾಯಿಕ ತಿನಿಸುಗಳು. ಹುಬ್ಬಳ್ಳಿಯ ಹತ್ತಿ ಮಾರುಕಟ್ಟೆ ದೇಶದಲ್ಲೇ ಅತ್ಯಂತ ದೊಡ್ಡ ಹತ್ತಿ ಮಾರುಕಟ್ಟೆಯಾಗಿದೆ ಹಾಗೂ 2017ರಲ್ಲಿ ವಿಶ್ವ ಬ್ಯಾಂಕ್ನ ಗ್ರೀನ್ ಸಿಟಿ ಎಂಬ ಬಿರುದಿಗೆ ಆಯ್ಕೆಯಾದ ದೇಶದ 3 ನಗರಗಳಲ್ಲಿ ಹುಬ್ಬಳ್ಳಿಯೂ ಸಹ ಒಂದಾಗಿರುವುದು ಹೆಮ್ಮೆಯ ಸಂಗತಿ. ಇದರ ಜೊತೆಗೆ ಆಯ್ಕೆಯಾಗಿದ್ದ 2 ನಗರಗಳೆಂದರೆ ಶಿಮ್ಲಾ ಹಾಗೂ ಪಣಜಿ. ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷೆಯ ಕನಸಾದ ಸ್ಮಾರ್ಟ್ ಸಿಟಿ ಹಾಗೂ ಸೋಲಾರ್ ಸಿಟಿ ಪ್ರಾಜೆಕ್ಟ್ಗಳಿಗೆ ಆಯ್ಕೆಯಾದ ಭಾರತದ ಕೆಲವು ನಗರಗಳಲ್ಲಿ ಹುಬ್ಬಳ್ಳಿಯೂ ಸಹ ಒಂದು. ಹಾಗೂ ಹುಬ್ಬಳ್ಳಿಯ ಕೋರ್ಟ್ ಕಾಂಪ್ಲೆಕ್ಸ್ ದೇಶ ಮಾತ್ರವಲ್ಲದೆ ಇಡೀ ಏಷ್ಯಾದಲ್ಲಿ ಅತ್ಯಂತ ದೊಡ್ಡ ತಾಲೂಕು ಮಟ್ಟದ ಕೋರ್ಟ್ ಕಟ್ಟಡ ಎಂದೆನಿಸಿದೆ. ಇಲ್ಲಿನ ವಿದ್ಯಾನಗರದಲ್ಲಿ 5 ಎಕರೆ ಜಾಗದಲ್ಲಿ ಕಟ್ಟಲಾಗಿರುವ ಈ ಕೋರ್ಟ್ ಕಾಂಪ್ಲೆಕ್ಸ್ ಒಟ್ಟು 122 ಕೋಟಿ ರೂಪಾಯಿಗಳಲ್ಲಿ ನಿರ್ಮಾಣಗೊಂಡಿದೆ. ಸ್ವಾತಂತ್ರ್ಯ ಪೂರ್ವದಲ್ಲಿ ಸ್ವಾತಂತ್ರ್ಯ ಹೋರಾಟಕ್ಕೂ ಸಹ ಹೆಸರಾಗಿದ್ದ ಹುಬ್ಬಳ್ಳಿಯು 1857ರ ಸಿಪಾಯಿ ದಂಗೆ ಹಾಗೂ 1942ರ ಕ್ವಿಟ್ ಇಂಡಿಯಾ ಚಳವಳಿಗಳಂತಹ ಅತಿ
ಅತಿ ಮುಖ್ಯ ಸ್ವಾತಂತ್ರ್ಯ ಸಂಗ್ರಾಮಗಳಿಗೆ ಅನೇಕ ವೀರ ಹೋರಾಟಗಾರರನ್ನ ಕೊಟ್ಟಿದೆ. ಈ ಎಲ್ಲಾ ವೀರರ ತ್ಯಾಗ ಹಾಗೂ ಧೈರ್ಯದಿಂದಲೇ ಈ ಊರಿಗೆ ಗಂಡು ಮೆಟ್ಟಿದ ನಾಡು ಎಂಬ ಹೆಸರು ಲಭಿಸಿರೋದ್ರಲ್ಲಿ ಅಚ್ಚರಿಯೇನಿಲ್ಲ. ಇಲ್ಲಿನ ಖ್ಯಾತ ರಾಣಿ ಚೆನ್ನಮ್ಮ ವೃತ್ತವು ಪ್ರಧಾನವಾದ ನಗರ ಕೇಂದ್ರವಾಗಿದ್ದು ಅನೇಕ ಸಿನಿಮಾ ಶೂಟಿಂಗ್ಗಳಿಗೂ ಸಾಕ್ಷಿಯಾಗಿದೆ. ಹುಬ್ಬಳ್ಳಿಯ ಸಿದ್ಧಾರೂಢರ ಮಠವು 1929ರಲ್ಲಿ ಸ್ಥಾಪನೆಯಾದ ಪ್ರಮುಖ ಧಾರ್ಮಿಕ ಹಾಗೂ ಆಧ್ಯಾತ್ಮಿಕ ಕೇಂದ್ರ. ಇದಲ್ಲದೆ ಇಲ್ಲಿನ ನೃಪತುಂಗ ಬೆಟ್ಟ, ಉಂಕಲ್ಕೆರೆ, 3000 ಮಠ, ಇಂದಿರಾ ಗಾಜಿನ ಮನೆ, ಶಿರಡಿ ಸಾಯಿ ಮಂದಿರ, ಸಂಜೀವಿನಿ ಗಾರ್ಡನ್, ಚಂದ್ರಮೌಳೇಶ್ವರ ದೇಗುಲ ಹಾಗೂ ಮುಂತಾದ ಸ್ಥಳಗಳು ಇಲ್ಲಿ ಬಹುಪ್ರಸಿದ್ಧಿ. ದಿನಂಪ್ರತಿ ಇಲ್ಲಿಗೆ ನೂರಾರು ಜನ ರಾಜ್ಯದ ಮೂಲೆ ಮೂಲೆಗಳಿಂದ ಭೇಟಿ ಕೊಡ್ತಾರೆ. ಹುಬ್ಬಳ್ಳಿಯು ಸಾವಿರಾರು ವರ್ಷಗಳಿಂದ ರಾಜ್ಯದ ಹೆಮ್ಮೆಯ ದ್ಯೋತಕವಾಗಿ, ನಾಡಿನ ವೀರ ಪರಂಪರೆಯ ಬಿಂಬಕವಾಗಿ ಗುರುತಿಸಿಕೊಂಡು ಬಂದಿದೆ. ಇಂದಿಗೂ ರಾಜ್ಯ ಹಾಗೂ ದೇಶದ ಘನತೆ ಗೌರವಗಳನ್ನ ಹೆಚ್ಚಿಸುತ್ತಾ ಬಂದಿರುವ ಹುಬ್ಬಳ್ಳಿಯು ನಮ್ಮ ರಾಜ್ಯದ ಭಾಗವಾಗಿರೋದೇ ನಮ್ಮೆಲ್ಲರ ಹೆಮ್ಮೆ. ಹುಬ್ಬಳ್ಳಿಗೆ ನೀವಿನ್ನೂ ಭೇಟಿ ನೀಡಿಲ್ಲವಾದರೆ ಸಮಯ ಮಾಡಿಕೊಂಡು ಒಮ್ಮೆ ಭೇಟಿ ಕೊಡಿ. ಈ ನಾಡಿನ ವೀರತ್ವದ ಪರಿಚಯ ಮಾಡಿಕೊಳ್ಳಿ. ಅಂದಹಾಗೆ ನೀವು ಕೂಡ ಹುಬ್ಬಳ್ಳಿಯವರಾಗಿದ್ದರೆ ಕಮೆಂಟ್ ಮಾಡಿ.